ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು 2023 ಅಧಿಕಾರಕ್ಕೆ ಬಂದು 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲಿ ಶಕ್ತಿ ಯೋಜನೆ ಪ್ರಮುಖವಾದದ್ದು. ಶಕ್ತಿ ಯೋಜನೆ ಮೂಲಕ ಬೆಂಗಳೂರು ಮಹಾನಗರದಲ್ಲಿ ಮತ್ತು ಕರ್ನಾಟಕದ ಎಲ್ಲ ವಲಯಗಳಿಂದ ಸುಮಾರು 500 ಕೋಟಿ ಪ್ರಯಾಣಿಕರು, ಮಹಿಳಾ ಪ್ರಯಾಣಿಕರು ಪ್ರಯಾಣ ಮಾಡಿದ್ದಾರೆ. ಆ ಸಂಭ್ರಮವನ್ನು ಯಲಹಂಕದ ಬಸವಲಿಂಗಪ್ಪ ಬಸ್ ನಿಲ್ದಾಣದಲ್ಲಿ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಪ್ರಯಾಣಿಕರು ಎಲ್ಲರೂ ಸಹ ಅನುಭವಿಸ್ತಾ ಇದ್ದಾರೆ. ಇನ್ನು ಬೆಂಗಳೂರು ಮಹಾನಗರ ಸಾರಿಗೆ ಪ್ರಯಾಣಿಕರ ಸೌಲಭ್ಯ ಕೇಂದ್ರ ಯಲಹಂಕ, ಇಲ್ಲಿ ನೂರಾರು ಬಸ್ಸುಗಳು ಬೆಂಗಳೂರು ಉತ್ತರ ಭಾಗದ ಯಲಹಂಕದಿಂದ ಬೆಂಗಳೂರಿನ ಎಲ್ಲ ದಿಕ್ಕುಗಳಿಗೂ ನೂರಾರು ಬಸ್ಸುಗಳು ಸಾವಿರಾರು ಟ್ರಿಪ್ ಪ್ರಯಾಣ ಮಾಡ್ತವೆ. ಸಾವಿರಾರು ಜನ BMTC ಸೇವೆ ಪಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮಹಿಳಾ ಪ್ರಯಾಣಿಕರು ಈ ಸೌಲಭ್ಯನ ಪಡ್ಕೊಳ್ತಾ ಇದ್ದಾರೆ. ಲಕ್ಷಾಂತರ ಕೋಟ್ಯಾಂತರ ಕೊಡುಗೆ ಯಲಹಂಕದ್ದು ಇದೆ ಅಂತ ಹೇಳ್ಕೊಳ್ಳೋಕ್ಕೆ ಯಲಹಂಕದ ನಾಗರಿಕರಾಗಿ ನಮಗೂ ಸಹ ಖುಷಿ. ಈ ಖುಷಿಯ ಸಂಭ್ರಮವನ್ನು ಹಂಚ್ಕೊಳ್ಳಿಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಯಲಹಂಕ ಬ್ಲಾಕ್, ನಗರ, ಗ್ರಾಮಾಂತರ ಮತ್ತು ಯಲಹಂಕ ವಲಯದ 16 ಜನ ಕಾರ್ಯಕರ್ತರು ಯಲಹಂಕ ಬಸ್ ನಿಲ್ದಾಣದಲ್ಲಿ ಆ ಏನು ಗ್ಯಾರಂಟಿ ಯೋಜನೆಯಲ್ಲಿ ಶಕ್ತಿ ಯೋಜನೆಯ ಸೌಲಭ್ಯವನ್ನು 500 ಕೋಟಿ ಪ್ರಯಾಣಿಕರು ಸೌಲಭ್ಯ ಪಡ್ಕೊಂಡಿದ್ದಾರೆ ಅನ್ನೋ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪ್ರಯಾಣಿಕರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಕ್ಕಂಥ ಪ್ರಯತ್ನ ಪಡೋಣ. ಸರ್ಕಾರದಿಂದ ಶಕ್ತಿ ಯೋಜನೆಯಿಂದ ಮಹಿಳೆಯರು ಯಾವ ರೀತಿ ಸೌಲಭ್ಯ ಪಡ್ಕೊಂಡಿದ್ದಾರೆ ಅಂತೇಳಿ ತಾಯಿ ಅಮ್ಮ, ಹೇಗೆ ಈ ಯೋಜನೆ ನಿಮಗೆ ಶಕ್ತಿ ಕೊಟ್ಟಿದೆ? ತುಂಬ ರೀತಿಯಲ್ಲಿ ಅಂದರೆ ಭಾಳ ಭಾರವನ್ನೇ ಇಳಿಸ್ದಂಗೆ ಒಂದು ರೀತಿಲಿ. ಇವಾಗ ಮುಂಚೆ ಎಲ್ಲ ನಾವು ಎಲ್ಲ ಏನಾದ್ರು ಮನೆಗೆ ಎಕ್ಸಾಂಪಲ್ ಒಬ್ಬರು ಗಂಡನ ಹತ್ರನೇ ನನಗೆ ಹೋಗ್ಬೇಕು, ಒಂದು 20 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ ಅನ್ನೋದೆಲ್ಲ ಇತ್ತು. ಇವಾಗ ಏನಿಲ್ಲ, ನಮ್ಗೆ ಅನ್ನಿಸ್ತಾ ನಾವು ಈಗ ಒಂದು ಮಾರ್ಕೆಟ್ಗೆ ಆಗಲಿ, ಒಂದು ದಿನಸಿ ತರೋದಕ್ಕೆ ಆಗಲಿ, ಎಲ್ಲಿಗೆ ಆಗಲಿ ಬೇಡ, ತಾಯಿ ಮನೆಗೆ ಹೋಗಿ ಬರೋದಕ್ಕೆ ಆಗಲಿ ನಮಗೆ ಅನುಕೂಲ ಆಗ್ತಾಯಿದೆ. ಅದರಿಂದ ಇದು ನಮಗೆ ತುಂಬ ಅಂದರೆ ತುಂಬ ಅನುಕೂಲ ಆಗಿದೆ ಸರ್. ಹಾಂ, ಈಗ ಸಹಜವಾಗಿ ಹೆಣ್ಮಕ್ಳು ನನ್ನ ಗಂಡನಿಗೆ ಒಳ್ಳೇದಾಗಲಿ, ನನ್ನ ಮಕ್ಕಳು ಚೆನ್ನಾಗಿ ಓದಲಿ, ನನ್ನ ಕುಟುಂಬ ಚೆನ್ನಾಗಾಗಲಿ ಅನ್ನೋ ನಿಟ್ಟಿನಲ್ಲಿ ಹೆಣ್ಮಕ್ಳು ಹೆಚ್ಚಾಗಿ ದೇವಸ್ಥಾನಗಳಿಗೆ ಹೋಗ್ತಾರೆ. ನೀವು ಇದುವರೆಗೂ ಎಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿರ್ಬೋದು ಸರ್? ನಾವು ನಮಸ್ತೆ, ನಾನು ಶ್ವೇತಾ ಅಂತ, ಗ್ಯಾರಂಟಿ ಕಮಿಟಿ ಯೋಜನೆ ನಾನು ಒಬ್ಬಳು ಸದಸ್ಯಳಾಗಿ ಪ್ಲಸ್ ಒಂದು ಮಹಿಳೆಯಾಗಿ ನಾನು ಹೇಳೋದೇನೆಂದರೆ, ಬಸ್ಸು ಪ್ರಯಾಣಿಕರಿಗೆ ತುಂಬಾ ಅನುಕೂಲ ಮಾಡಿದೆ. ಅದರಲ್ಲಿ ಎಕ್ಸ್ಪೆಷಲಿ ಲೇಡೀಸ್ಗೆ ಪ್ರತಿಯೊಂದಕ್ಕೂ ಮನೆಯಲ್ಲಿ ಗಂಡಸ್ರ ಮೇಲೆ ಡಿಪೆಂಡ್ ಆಗಬೇಕಿತ್ತು. ಸೊ ಈಗ ಬಸ್ಸಲ್ಲಿ ಎಲ್ಲಾದರೂ ಒಂದು ತವ್ರ ಮನೆಗೆ ಹೋಗಬೇಕಂದ್ರೆ ಅಥವಾ ಎಲ್ಲಾದರೂ ದೇವಸ್ಥಾನಗಳಿಗೆ ತೀರ್ಥಯಾತ್ರೆ, ಅದರಲ್ಲಿ ಮುಖ್ಯವಾಗಿ ತೀರ್ಥಯಾತ್ರೆಗಳು ತುಂಬಾ ಓಡಾಡ್ತಾ ಇದ್ದಾರೆ ಲೇಡೀಸು. 500 ಕೋಟಿ ಪ್ರಯಾಣಿಕರಾಗಿರೋದಕ್ಕೆ ತುಂಬಾ ಖುಷಿ ಇದೆ. ಇದೇ ಥರ ಮುಂದುವರಿಸಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತೀವಿ ಸರ್. ಆಸೆ ಸರ್. ಈಗ ಕಂಡಕ್ಟ್ರು, ಬಸ್ ಡ್ರೈವರ್ ಇದ್ದಾರೆ, ಅವರು ನಿಜವಾಗ್ಲೂ ಹೆಣ್ಮಕ್ಳು ಹೆಚ್ಚಾಗಿ ಸೌಲಭ್ಯ ಪಡ್ಕೊಂಡಿದ್ದಾರಾ? ಈಗ ಒಂದು ಬಸ್ಸಲ್ಲಿ ಸುಮಾರು 9,000 ಜನ ಪ್ರಯಾಣ ಮಾಡಿದ್ರು ಅಂತ ಹೇಳ್ತೀರಿ. ಹೇಗಿತ್ತು ಆ ರೀತಿ ರಶ್, ಮತ್ತು ಯಾವ ರೀತಿ ನೀವು ಅದನ್ನು ಕೌಂಟ್ ಮಾಡ್ತೀರಿ 9,000 ಜನ ಓಡಾಡಿದ್ದಾರೆ ಅಂತ? ಸರ್, 9 ಜನನ ಟಿಕೆಟ್ ಒಬ್ಬೊಬ್ಬರಿಗೆ, ಮಹಿಳೆಯರಿಗೆ ಎಲ್ಲೆಲ್ಲಿ ಹೋಗ್ತಾರೆ ಅಂತ ಕೇಳಿಬಿಟ್ಟು ಅವರಿಗೆ ಪ್ರಯೋಜನವಾಗಿ ಟಿಕೆಟ್ ಕೊಡ್ತಾರೆ. ಟಿಕೆಟ್ ಮೂಲಕನೇ ಫ್ರೀ ಟಿಕೆಟ್ ಕೊಡ್ತಾರೆ. ಅದು ನಮ್ಗೆ ಕೌಂಟ್ ಆಗುತ್ತೆ. ಇಷ್ಟು ಜನ ಬಂದಿದ್ದಾರೆ, ಇಷ್ಟು ಜನ ಇಳಿದಿದ್ದಾರೆ ಅಂತ ಆಟೋಮೆಟಿಕ್ ನಮ್ಗೆ ಕೌಂಟ್ ಆಗುತ್ತೆ. ಅದನ್ನು ನಾವು ಒಂದು ವೇವಿ ಬಿಲ್ ಕೊಟ್ಟಿರ್ತಾರೆ, ಅದರ ಬರೀತೀರಿ. ಅದು ಡಿಪೋ ಒಳಗೆ ಹೋಗುತ್ತೆ. ಇಷ್ಟು ಜನ ಮಹಿಳೆಯರು ಪ್ರಯಾಣಿಸ್ತಿದ್ದಾರೆ, ಇಷ್ಟು ಜನ ಇದು ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಇದು ಬಂದಿದೆ. ಆ ಮೂಲಕ ಥರ ಶಕ್ತಿ ಯೋಜನೆ ಒಂದು ಯಶಸ್ಸು ನಡೆದಿದೆ. ದಿನಕ್ಕೆ ಸಾವಿರಾರು ಜನ, ಮಿನಿಮಮ್ ಅಂದರೆ ಒಂದು 600-700 ಜನ ಒಂದು ಗಾಡಿಗೆ ಓಡಾಡ್ತಾಯಿದ್ದಾರೆ. ಅಪ್ ಟು ಬೆಂಗಳೂರು ಅಂದ್ರೂ ಒಂದು 1 ಕೋಟಿ 2 ಕೋಟಿ ಜನವರೆಗೂ ಓಡಾಡ್ತಾರೆ. ಬೆಂಗಳೂರು ನಗರದಲ್ಲಿ ಓಡಾಡ್ತಾರೆ. ಆರೋಪ ಕೆಲಸಗಳು ಯಾವತ್ತೂ ನಿಲ್ತದೆ, ಆರೋಪಗಳೆಲ್ಲ ಹರ್ಕೊಂಡು ಹೋಗ್ತದೆ. ಈ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಒಂದು ಕಾಲದಲ್ಲಿ ಪೆಟ್ರೋಲ್ ಹಾಕ್ಕೊಂಡು ಕೆಲಸಕ್ಕೆ ಹೋಗ್ತಾಯಿದ್ರು. ಯಾವಾಗ ಕೇಂದ್ರ ಸರ್ಕಾರ ಪೆಟ್ರೋಲ್ ದರಗಳನ್ನ ಹೆಚ್ಚಿಸಿದ್ರೋ ಪೆಟ್ರೋಲ್ಗೋಸ್ಕರ ದುಡಿಯೋಂಥ ಕಾಲ ಬಂದ್ಬಿಡ್ತು ಇಡೀ ರಾಷ್ಟ್ರದಲ್ಲಿ. ಆದರೆ ನಮ್ಮ ರಾಜ್ಯದಲ್ಲಿ ಮಾದರಿಯಾಗಿ ಹೆಣ್ಣು ಮಕ್ಕಳಿಗೆ ಮೊದಲನೇ ಒಂದು ಕಾರ್ಯಕ್ರಮ ಒಂದು 5 ಗ್ಯಾರಂಟಿಗಳಲ್ಲಿ ಮೊದಲನೇ ಗ್ಯಾರಂಟಿ ಶಕ್ತಿ ಯೋಜನೆ ಕೊಟ್ಟರು. ಶಕ್ತಿಯಿಂದಾಗಿ ಪ್ರವಾಸೋದ್ಯಮ ಬೂಮ್ ಆಯಿತು, ಬೂಸ್ಟರ್ ಆಯಿತು ಪ್ರವಾಸೋದ್ಯಮ. ದೇವಸ್ಥಾನಕ್ಕೆ ಇದು ಟಿಕೆಟ್ ಏನು ನಾವು 50 ರೂಪಾಯಿ ಟಿಕೆಟ್ ಖಾಲಿ ಆಗ್ತಾಯಿತ್ತು, ಮುಂಡಿಗೆ 100 ರೂಪಾಯಿ ಬಿತ್ತು. ತುಂಬ ಅನುಕೂಲ ಆಗಿದೆ ಸರ್. ಹೆಣ್ಮಕ್ಳು 500 ಕೋಟಿ ಹೆಣ್ಮಕ್ಳು ಓಡಾಡ್ತಾ ಇದ್ದಾರೆ. ಆಮೇಲೆ ಹೆಣ್ಮಕ್ಳು ತುಂಬ ಖುಷಿಯಾಗಿದ್ದಾರೆ. ಮತ್ತು ಊರಿಂದ ಊರಿಗೆ ಹೋಗಬೇಕಂದ್ರೆ ಹೆಣ್ಮಕ್ಳಿಗೆ ತುಂಬ ಅನುಕೂಲ ಆಗಿದೆ. ರಿಲೇಟಿವ್ಸ್ಗೆ ಮತ್ತು ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇದ್ದಾರೆ. ಆಮೇಲೆ ಯಾವ ಸರ್ಕಾರ ಬಂದರೂ ಇಷ್ಟೊಂದು ಅನುಕೂಲ ಮಾಡಿಕೊಟ್ಟಿರಲಿಲ್ಲ. ಡಿಪೋದಾಗಲಿ, ರೇಷನ್ದಾಗಲಿ, ಮತ್ತು ಸ್ತ್ರೀ ಶಕ್ತಿದಾಗಲಿ, ಮತ್ತು ಗೃಹಲಕ್ಷ್ಮಿ ಆಗಲಿ ನಮಗೆ ತುಂಬ ಸೌಲಭ್ಯ ಬರ್ತಾಯಿದೆ. ಹಾಗಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು DK ಶಿವಕುಮಾರ್ ಸಾಹೇಬ್ಗೆ ನನ್ನ ಕಡೆಯಿಂದ ವಂದನೆಗಳು. BMTC ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆ ಸಾರಿಗೆ ಸಂಸ್ಥೆ ವತಿಯಿಂದ ಕೋಟ್ಯಾಂತರ ಜನ ಸಹ ಈ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಯ ಪ್ರಮುಖರು ಮೇಡಮ್ ಅವರಿದ್ದಾರೆ, ಪ್ರೇಮಲತಾ ಮೇಡಮ್. ಈ ಯೋಜನೆಯ ಸಕ್ಸಸ್ಗೆ ಯಾವ ರೀತಿ ನೀವು ಖುಷಿಯನ್ನು ವ್ಯಕ್ತಪಡಿಸ್ತೀರಿ? ನಮಸ್ಕಾರ, ನನ್ನ ಹೆಸರು ಪ್ರೇಮಲತಾ ಬಸವರಾಜ್, ಅಧ್ಯಕ್ಷರು ಗ್ಯಾರಂಟಿ ಯೋಜನೆ ಅನುಷ್ಠಾನ BBMP ಸಮಿತಿ ಹಾಗೂ ಯಲಹಂಕ ವಿಧಾನಸಭಾ ಕ್ಷೇತ್ರ. ಭಾಳ ಸಂತೋಷ ಆಗ್ತಾಯಿದೆ.
ನಮ್ಮ ಕರ್ನಾಟಕ ಸರ್ಕಾರದ ಜನಪ್ರಿಯ ಯೋಜನೆ ಆದಂತಹ 5 ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಮೊದಲನೆಯದಾಗಿ ಇನಾಗ್ರೇಷನ್ ಆಗಿದ್ದು, ಚಾಲ್ತಿಗೆ ಬಂದಿದ್ದು. ಸೊ ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿಗಳು 500 ಕೋಟಿಯ ಒಂದು ಟಿಕೆಟನ್ನು ವಿಸ್ತರಣೆ ಮಾಡಿದ್ರು ಬಸ್ಸು ಒಂದು ಮಹಿಳಾ ಪ್ರಯಾಣಿಕರಿಗೆ. ಹಾಗಾಗಿ 500 ಕೋಟಿ ಮಹಿಳಾ ಪ್ರಯಾಣಿಕರು ಬಸ್ಸಲ್ಲೇ ಪ್ರಯಾಣ ಮಾಡಿ ಸೌಲಭ್ಯ ಪಡ್ಕೊಂಡು ದಾಖಲೆಯನ್ನು ಬರೆದಿದ್ದಾರೆ. ಸೊ ಇವತ್ತಿಗೆ ಭಾಳ ಸಂತೋಷದ ಐತಿಹಾಸಿಕ ದಿನ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಸೊ ಕರ್ನಾಟಕ ರಾಜ್ಯದ ಮಹಿಳೆಯರು ಹೀಗೆ ಸದಾ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸಾಹೇಬರು ಹಾಗೂ ರಾಮಲಿಂಗಾರೆಡ್ಡಿ ಸಾಹೇಬರು ಸಾರಿಗೆ ಸಚಿವರು ಹಾಗೂ ನಮ್ಮ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಏನು ರಾಜ್ಯ ಅಧ್ಯಕ್ಷರಾದಂತಹ HM ರೇವಣ್ಣನವರು, ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಕೃಷ್ಣಪ್ಪನವರು, ಉಪಾಧ್ಯಕ್ಷರಾದಂತಹ ಸೂರಜ್ ಹೆಗಡೆ, ಇವರೆಲ್ಲರಿಗೂ ಕೂಡ ನಾನು ಭಾಳ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಈ ಎಲ್ಲ ಒಂದು ಪ್ರಾಧಿಕಾರದಲ್ಲಿ ಪ್ರತಿಯೊಬ್ಬರೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಈ ಸಾರಿಗೆ ಇಲಾಖೆ ಕೂಡ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರಿಂದ ಬಹಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿ ಈ ಸಾಧನೆಗೆ ಮೂಲ ಕಾರಣಕರ್ತರು. ಹಾಗಾಗಿ ಇದೇ ಸಂದರ್ಭದಲ್ಲಿ ನಾನು ನಮ್ಮ ಬಸ್ಸಿನ ನಿರ್ವಾಹಕರು, ಡ್ರೈವರು ಮತ್ತು ನಮ್ಮ ಡಿಪೋ ಮ್ಯಾನೇಜರ್ಗಳು ಹಾಗೂ TCಗಳು ಏನು ನಿರ್ವಾಹಕರು ಇರ್ತಾರೆ, ಇವರೆಲ್ಲರ ಪಾತ್ರನೂ ಇದೆ. ಸರ್ಕಾರ ಯಾವುದೇ ಯೋಜನೆಯನ್ನು ಜಾರಿಗೆ ತರಬಹುದು, ಬಟ್ ಅದನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂತಹ ಕೆಲಸವನ್ನು ನಮ್ಮ ಡಿಪಾರ್ಟ್ಮೆಂಟಿನ ಸಾರಿಗೆ ವ್ಯವಸ್ಥೆಯ ಸಿಬ್ಬಂದಿಗಳು ಮನಸ್ಸಾಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಇವತ್ತು ಅವರಿಗೆ ಧನ್ಯವಾದಗಳನ್ನು ಹೇಳಿ ಅವರಿಗೆ ಸಿಹಿ ತಿನ್ನಿಸಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಯಲಹಂಕ ನಮ್ಮ ಓಲ್ಡ್ ಟೌನ್ ಬಸ್ ಸ್ಟಾಪ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಸೊ ಇದರ ಜೊತೆಗೆ ಮಹಿಳಾ ಪ್ರಯಾಣಿಕರಿಗೂ ಕೂಡ ಸಿಹಿಯನ್ನು ಹಂಚಿ ಈ ಒಂದು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತ ನಮ್ಮ ಏನು ಯಲಹಂಕ ಕಾಂಗ್ರೆಸ್ ಪಕ್ಷದ ಹಿರಿಯ ನೇತಾರರು, ನಮ್ಮ KPCC ಮೆಂಬರ್ ಆದಂತಹ ಭಾಷಾ ಸರ್ ಅವರು, ನಮ್ಮ ಮಾಜಿ ಬ್ಲಾಕ್ ಅಧ್ಯಕ್ಷರಾದಂತಹ ನಮ್ಮ ಶ್ರೀಧರ್ ಅವರು, KPCC ಮೆಂಬರ್ ಆದಂತಹ ರಾಜ್ಕುಮಾರ್ ಅಣ್ಣನವರು ಹಾಗೂ ನಮ್ಮ ಕಾಂತರಾಜ್ ಅಣ್ಣನವರು PLD ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಹಾಗೂ ನನ್ನ ಗ್ಯಾರಂಟಿ ಸಮಿತಿಯ 14 ಜನ ಸಮಿತಿ ಸದಸ್ಯರುಗಳು ಹಾಗೂ ವಾರ್ಡ್ ಅಧ್ಯಕ್ಷರು, ಹಿರಿಯ ಮುಖಂಡರು, ಪ್ರತಿಯೊಬ್ಬರ ಹೆಸರನ್ನು ನಾನಿವಾಗ ತಗೊಳ್ಳಿಕ್ಕೆ ಭಾಳ ಇದಾಗತ್ತೆ. ಹಾಗಾಗಿ ಯಾರ್ಯಾರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲರೂ ಬಂದು ಸೇರಿದ್ದೀರಿ. ಮತ್ತು ಮುಖ್ಯವಾಗಿ ನನ್ನ BBMP ವ್ಯಾಪ್ತಿಯಲ್ಲಿ 2 ಬ್ಲಾಕ್ ಅಧ್ಯಕ್ಷರು, ಯಲಹಂಕ ಬ್ಲಾಕ್ ಅಧ್ಯಕ್ಷರಾದಂತಹ ರವಿಯವರು ಹಾಗೂ ಯಲಹಂಕ ಬ್ಲಾಕ್ ಅಧ್ಯಕ್ಷರಾದಂತಹ ಶ್ರೀನಿವಾಸರವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ನನಗೆ ಭಾಳ ಒತ್ತಾಸೆಯನ್ನು ಕೊಟ್ಟು ಸಪೋರ್ಟಿವ್ ಆಗಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ, ಇನ್ನೂ ಮುಖ್ಯವಾಗಿ ಈಗೇನಾದರೂ ಪ್ರೇಮಲತಾ ಒಂದು ಅಧ್ಯಕ್ಷ ಸ್ಥಾನ ನಿಂತು ಕೆಲಸ ಮಾಡ್ತಿದ್ದಾಳೆ ಅಂದರೆ ನಮ್ಮೆಲ್ಲ ಏನೆಲ್ಲ ನೆರೆದಿದ್ದೀವಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತಹ ಯಲಹಂಕ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಸನ್ಮಾನ್ಯ ಕೇಶವರಾಜಣ್ಣನವರು, ಅವರಿಗೆ ನಾನು ಭಾಳ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಈ ಥರವಾದಂಥ ಒಂದು ಅಮೂಲ್ಯವಾದಂತಹ ಪವಿತ್ರವಾದಂತಹ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಭಾಳ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಪ್ರೇಮಲತಾ ಮೇಡಮ್ರವರ ಮಾತು. ಇನ್ನು ಈ ಏನು ಯಲಹಂಕ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಕೇಶವರಾಜಣ್ಣ ಈ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಏನು ನಮ್ಮ ಸಿದ್ದರಾಮಣ್ಣ ಸರ್ಕಾರ ಮತ್ತು DK ಶಿವಕುಮಾರ್ ಅವರು ಗ್ಯಾರಂಟಿ ಯೋಜನೆಗಳಲ್ಲಿ ಇದೊಂದು ಫ್ರೀಯಾಗಿ ಉಚಿತವಾಗಿ ಹೆಣ್ಮಕ್ಳಿಗೆ ಓಡಾಡೋಂಥ ಇವತ್ತು 500 ಕೋಟಿ ಹೆಚ್ಚು ಪ್ರಯಾಣಿಸಿದ್ದಾರೆ. 5 ಯೋಜನೆಗಳು ಸರಿಗೆ ನಡೀತೈತೆ. ತಿಂಗಳಿಗೆ 3 ಮೀಟಿಂಗ್ ನಡೀತದೆ ಇಲ್ಲಿ. ಯಾರಿಗೆ ಹೆಣ್ಮಕ್ಳಿಗೆ ಏನೇನು ತೊಂದರೆ ಆಗ್ತಾಯಿದೆ, 2,2 ಸಾವಿರ ರೂಪಾಯಿ ಯಾರಿಗೆ ಬರ್ತಾಯಿಲ್ಲ, ಅವರು ಈಗಲೂ ಎಷ್ಟೋ ಜನ ಅದಕ್ಕೆ ರಿಜಿಸ್ಟರ್ ಆಗಿಬಿಟ್ಟು ಯಾರಿಗೆ ಬರ್ತಾಯಿಲ್ಲ ಅದನ್ನೆಲ್ಲ ಬಗೆಹರಿಸೋಕ್ಕೆ ನಮ್ಮ ಅಧ್ಯಕ್ಷರಿದ್ದಾರೆ, ಪ್ರೇಮಲತಾ ಅವರು, ಕಮಿಟಿ ಮೆಂಬರ್ಸ್ ಇದ್ದಾರೆ, ಬ್ಲಾಕ್ ಅಧ್ಯಕ್ಷರಿದ್ದಾರೆ, ಎಲ್ಲ ನಮ್ಮ ಪಕ್ಷದವರು ಅವ್ರಿಗೆ ಈ ಮನೆ ಬಾಗಿಲಿಗೆ ತಲುಪಿಸೋಂಥ ಕೆಲಸ ಮಾಡ್ತಾಯಿದ್ದಾರೆ. ಸೊ ಈ ಸರ್ಕಾರದ ಬಗ್ಗೆ ಪಾಪ ಇದ್ಮೇಲೆ ಅವ್ರ ಪಾಪ ಆಪರೇಷನ್ ಏನೋ ಮಾತಾಡ್ತಾ ಇದ್ದಾರೆ. ಇವತ್ತು 500 ಕೋಟಿ ಜನ ಉಪಯೋಗಿಸಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಯಾರು ಏನೂ ಕಂಪ್ಲೇಂಟ್ ಮಾಡಿಲ್ಲ. ಸಿಹಿ ತಿನಿಸಿ ನೋಡಿ ಇವತ್ತೆಲ್ಲ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದಿದ್ದಾರೆ, ಖುಷಿ ಆಗ್ತದೆ. ನಮ್ಮ ಜೊತೆಲಿ ಅವ್ರಿಗೂ ಒಂದು ಸ್ವಲ್ಪ ಖುಷಿ ಆಗಲಿ, ಅವ್ರ ಜೊತೆ ನಮ್ಮ ಜೊತೆಲಿ ಅವರು ಇದ್ದಾರೆ ಅಂತೇಳಿ ಅವರು ಇವ್ರು ಡ್ರೈವಿಂಗ್ ಮಾಡೋದಕ್ಕೆ ಸೊಸೈಟಿ ಇವೆಲ್ಲ ಯೂನಿಟ್ಗಳು ನಡೆಯೋದಕ್ಕೆ ತಾನೇ ನಾವು ಎಲ್ಲರಿಗೂ ಇದು ಮಾಡೋಕ್ಕಾಗೋದು. ಹಾಗಾಗಿ ಅವ್ರನ್ನ ಕರೆಸ್ಬಿಟ್ಟು ಅವ್ರಿಗೆ ಸನ್ಮಾನ ಮಾಡಿ ಸಿಹಿ ಹಂಚೋಕ್ಕೆ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರದಿಂದ ಮಾಡಿದ್ದೀರಿ. ಖುಷಿಯಾಗಿದ್ದೀರಿ. ಇದು ಕೇಶವರಾಜಣ್ಣ ಅವರವರ ಮಾತು.
ಒಟ್ಟಾರೆಯಾಗಿ ಶಕ್ತಿ ಯೋಜನೆ ಬೆಂಗಳೂರು ನಗರದಲ್ಲಾಗ್ಬೋದು, ರಾಜ್ಯದಲ್ಲಿ ಯಶಸ್ವಿಯಾಗಿದೆ. ಯೋಜನೆ 500 ಕೋಟಿ ಜನರನ್ನ ತಲುಪಿದೆ ಅನ್ನೋದೇ ಸಾಧನೆ. ಇದು ಸರ್ಕಾರ ಇರೋವರೆಗೂ ಮುಂದುವರಿಲಿ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ಯಲಹಂಕ. ನೀವಿನ್ನೂ ವಿಶ್ವಭಾರತಿ 24 ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.